ನಿಮ್ಮ ಅಮ್ಮ ಅಪ್ಪ ಹೇಗಿದ್ದಾರೆ? ನಿಮ್ಮ ಈ ಸಕ್ಸಸ್ ಅನ್ನ ಕಂಡು ಎಷ್ಟು ಖುಷಿಯಾಗಿದ್ದಾರೆ? ಅವರಿಬ್ಬರ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿ. ಇದೊಂದು ಪ್ರಶ್ನೆ ನೀವು ಕೇಳಬಾರ್ದಿತ್ತು ನನಗೆ. ಯಾಕಂದ್ರೆ ಪ್ರಪಂಚದಲ್ಲಿ ಇರೋರು ಎಲ್ಲರೂ ಒಂಥರ ಟ್ರೀಟ್ ಮಾಡಿದ್ರೆ ಇವ್ರು ಮಾತ್ರ ನನ್ನನ್ನು ಇನ್ನೊಂದು ಥರ ಟ್ರೀಟ್ ಮಾಡ್ತಾರೆ. ನನಗೆ ನಮ್ಮಮ್ಮ ಇದನ್ನು ಮಾಡಿದ್ಯಾ ಅದನ್ನು ಮಾಡಿದ್ಯಾ ಆ ಕೆಲಸ ಆಯ್ತಾ ಈ ಕೆಲಸ ಆಯ್ತಾ ಅಂತ ಈ ಕೆಲಸಗಳನ್ನ ಒಪ್ಸೋದ್ರಲ್ಲೇ ಇರ್ತಾರೆ. ನಮ್ಮಮ್ಮ ಮೊದಲಿಂದನೂ ಹೊಗಳೋದು ಭಾಳ ಕಡಿಮೆ. ಸೊ ಹಾಗಾಗಿ ಅವರು ಹೊಗಳೋಗಿಗ್ಲೋ ಎಲ್ಲ ಸೀನ್ ಇಲ್ಲ. ಈಗಲೂ ಅವ್ರಿಗಂದ್ರೆ ಏನಂದರೆ ಮೊದಲೆಲ್ಲ ನಾವು ನಾನು ಜಯನಗರಲ್ಲಿ ಓದ್ತಾ ಇದ್ದಿದ್ದರಿಂದ ಜಯನಗರಲ್ಲಿ ಶಾಪಿಂಗ್ ಮಾಡೋ ರೂಢಿ ಇತ್ತು. ಇತ್ತೀಚೆಗಾದಂಥ ಒಂದು ಘಟನೆ ಒಂದು ವಾರ ಹತ್ತಿಸಿದ ಟೈಮಲ್ಲಿ ಆಗಿರೋಂಥ ಘಟನೆ ಆಯಿತಾ. ಅಂದರೆ ಹೊರಗಡೆ ಪ್ರಪಂಚ ಹೇಗೆ ನಡೀತಿದ್ರು ಅವ್ರಿಗೆ ನಾವು ಮಕ್ಕಳೇ ಅನ್ನೋದಕ್ಕೆ, ಅಂದರೆ ಸಣ್ಣ ವಯಸ್ಸಿಂದ ನಮ್ಮನ್ನು ಹೆಂಗೆ ನೋಡಿರ್ತಾರೆ ಹಾಗೆ ನೋಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಜಯನಗರ್ಗೆ ಯಾವುದೋ ಒಂದು ಡೆಂಟಲ್ ಕ್ಲಿನಿಕ್ಗೆ ನಾವು ಹೋಗಬೇಕಿತ್ತು. ಅಂದರೆ ಅದು ಹಳೆ ಡಾಕ್ಟ್ರ್ ಅಲ್ಲೇ ತೋರಿಸ್ತಿದ್ರಂತ ಅಲ್ಲಿ ಹೋದ್ವಿ ನಾವು. ಅಮ್ಮನ ಫ್ರೆಂಡ್ ಅವರು. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಿ. ಸೊ ನಾರ್ಮಲಾಗಿ ಕಾಂಪ್ಲೆಕ್ಸಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರೋ ಒಂದು ರೂಢಿ ಇತ್ತು. ಸೊ ಅಮ್ಮ ಮುಗೀತಲ್ಲ ಬಾ ಕಾಂಪ್ಲೆಕ್ಸ್ ಹೋಗಿ ಒಂದು ರೌಂಡ್ ಶಾಪಿಂಗ್ ಮಾಡ್ಕೊಬರೋಣ. ಅಮ್ಮ ಇವಾಗ ಹಂಗಲ್ಲಮ್ಮ, ಅದು ಬಿಸಿಲು ಮತ್ತು ನನಗಲ್ಲಿ ಹಂಗೆ ಹೋಗೋಕ್ಕಾಗಲ್ಲ ಪಬ್ಲಿಕ್, ಮತ್ತು ನನ್ನ ಜೊತೆನೂ ಯಾರೂ ಬಂದಿರಲಿಲ್ಲ, ನಾನು ಅಮ್ಮ ಮಾತ್ರ ಇದ್ವಿ. ಮತ್ತು ಎಲ್ಲರೂ ಬಂದು ಸೇರಿಕೊಂಡ್ರೆ ಹೆಂಗಿರುತ್ತೆ ಅಂದರೆ ಪ್ರೋಸೆಸ್, ಅಮ್ಮನ ಜೊತೆ ಹೋದರೆ ನಾನು ಅಮ್ಮನ ನೋಡ್ಕೊಬೇಕು ಅನ್ನೋದು ನನ್ನ ಪ್ರೋಸೆಸ್ ಆಗಿರುತ್ತೆ. ಅದು ನ್ಯಾಚುರಲ್ಲಿನೂ ಹೌದು, ನನ್ನ ಮನಸ್ಸಲ್ಲೂ ಹಾಗೆ ಇರುತ್ತೆ. ಸೊ ನಾನು ನಿನ್ನನ್ನು ನೋಡ್ಕೊಳ್ಳ ಇಲ್ಲ ಜನ ಬಂದು ಮಾತಾಡ್ಸೋದನ್ನು ಅಥವಾ ಅವರು ಅಕಸ್ಮಾತ್ ಅಂದರೆ ಜನ ಸೇರೋದು ನೋಡಿದ್ದೀರಲ್ಲ, ಸೊ ಅವ್ರು ಬಂದು ಹಂಗೆ ಸೇರಿಬಿಟ್ಟಾಗ ನನಗೇನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಲ್ಲ, ನಾನು ನಿನ್ನನ್ನು ಕಾಪಾಡ್ಕೊಳಕ್ಕಾಗಲ್ಲ, ಒದ್ದಾಡ್ಬಿಡ್ತೀನಿ ನಾನು ಅಂತ ಹಿಂಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ನೀನು ಶಾಪಿಂಗೇ ಮಾಡಬಾರ್ದಾ, ಹಾಗಂದ್ರೆ ನೀನು ಕಾಂಪ್ಲೆಕ್ಸ್ಗೆ ಹೋಗಬಾರ್ದಾ ಅಂದರೆ ಅವ್ರಿಗಿನ್ನೂ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋದು ತಕ್ಕಮಟ್ಟಿಗೆ ಗೊತ್ತಿಲ್ಲದೆ ಅಂದರೆ ಅವ್ರು ತುಂಬ ಇನ್ನಸೆಂಟಾಗೇ ಇದ್ದಾರೆ. ಅವ್ರು ಹಾಗೆ ಇದ್ರೇ ಚಂದ ಅಂತ ನನಗೆ ಅನ್ನಿಸ್ತು. ಓಕೆ ಮಮ್ಮಿ ಸರಿ, ನಿನಗೆ ನಾನು ದುಡ್ಡು ಕೊಡ್ತೀನಿ, ನೀನು ಅಲ್ಲೋಗಿ ಅದು ತೊಗೊಂಡ್ಬಿಟ್ಟು ನನಗೆ ಹೇಳು ಅಂತ ಈ ಥರದ್ದೆಲ್ಲ ಹೇಳಿ ಡೈವರ್ಟ್ ಮಾಡಿ ಮತ್ತೆ ಕರ್ಕೊಂಬಂದಿದ್ದಾಯಿತು. ನ್ಯಾಚುರಲಾಗಿ ಇವಾಗ ಹೇಗಾಗಿದೆ ಅಂತಂದರೆ ಒಬ್ಬೊಬ್ಬರೇ ಓಡಾಡೋದು ಸ್ವಲ್ಪ ಅದು ಕಷ್ಟ ಆಗುತ್ತೆ. ಅದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ನಮ್ಮ ಊರಲ್ಲಷ್ಟೇ ಅಪ್ಪ ಈ ಕಾರ್ ತೊಗೊಂಡಿದ್ದು ಫೋಟೋ ಎಲ್ಲ ವಿಡಿಯೋ ಎಲ್ಲ ನೋಡಿಬಿಟ್ಟು ಮತ್ತೆ 1 ಕೋಟಿ ಕಾರ್ ತೊಗೊಂಡು ಅಂತೆ, ನಂಗೆ 1 ಕೋಟಿ ಹಾಕು ನೋಡೋಣ ಅಂತ ಅಂದರೆ ಹಿಂಗೆ ಇಷ್ಟು ಈ ರೀತಿಯಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.